ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದಿರಲ್ಲ, ಆ ಸತ್ಯಭಾಮ ಅವರಿಗೆ ವ್ಯತಿರಿಕ್ತವಾಗಿ ನಡೆದುಕೊಳ್ಳುತ್ತಿದ್ದಾಳೆ. ಅರ್ಥವಾಯಿತು, ಆಕೆಯ ಹೆಸರಲ್ಲಿ ಸತ್ಯಭಾಮ ಎಂದು ಇದೆಯಲ್ಲ. ಅರೆ 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 ಅರೆ, ಅನ್ಯಾಯವಾಗಿ ಎಂತಹ ಮಾತನಾಡಿದೆ ದೇವಿ. ನಾನು ಎಲ್ಲವನ್ನೂ ಗಮನಿಸುತ್ತಾ ಇದ್ದೇನೆ. ಜೊತೆಗೆ ನೀನು ಹೇಳಿದೆ ಅಲ್ಲವೇ, ಇದು ನಮ್ಮ ಹೆಂಗಸರ ವಿಚಾರ, ನಿಮಗೆ ಏಕೆ ಎಂದು. ಹೇಳು, ಈಗ ನಾನು ಏನು ಮಾಡಲಿ? ಏನೂ ಅವಶ್ಯಕತೆ ಇಲ್ಲ. ನಿಮ್ಮೆರಡೂ ಕೈಗಳನ್ನ ಸೊಂಟದ ಮೇಲೆ ಇಟ್ಟುಕೊಂಡು ಕಣ್ಣು ಮುಚ್ಚಿ ನಗುತ್ತಿರಿ. ನೀವೇನು ಮಾಡುವ ಅವಶ್ಯಕತೆ ಇಲ್ಲ. ಏನು ನಡೆಯುವುದೋ ನಡೆಯಲು ಬಿಟ್ಟು ಬಿಡಿ. ನೋಡು ದೇವಿ, ನಾನು ಹೇಳುವುದನ್ನು ಸಮಾಧಾನವಾಗಿ ಕೇಳು. ಇನ್ನೇನು ಹೇಳದಿರಿ. ಸ್ವಲ್ಪ ಸಮಯ ನನ್ನ ಬಳಿ ಮಾತನಾಡದಿರಿ. ಹಾಗಲ್ಲ ದೇವಿ. ಪಾಂಡುರಂಗ, 5ನೇ ಮುತ್ತೈದೆಯನ್ನು ಕಳ್ಸೋದಿಲ್ವಾ? ನಮ್ಮಮ್ಮ ಎಷ್ಟು ಉತ್ಸಾಹದಿಂದ ಈ ಪೂಜೆನ್ ಮಾಡ್ಬೇಕು ಅನ್ಕೊಂಡಿದ್ರೆ ನನಗೆ ಗೊತ್ತಲ್ವಾ? ಪಾಂಡುರಂಗ, ನಾನು ರುಕ್ಮಿಣಿ ದೇವಿನ ಆಹ್ವಾನಿಸಿದೀನಿ. ನೀನ್ ಕೂಡ ಆಕೆಗೆ ಹೇಳು, ಮಾಮೂಲಿ ಆಹ್ವಾನ ಅಲ್ಲ. ಇಲ್ಲೋಡು, ನಿನಗ್ ನೆನ್ಪಿದೆ ಅಲ್ವಾ? ನಾನ್ ರುಕ್ಮಿಣಿ ದೇವಿನ ಆಹ್ವಾನಿಸಿದ ವಿಷಯ ನಿನಗ್ ಕೂಡ ಹೇಳಿದ್ದೆ. ಹೌದು, ನೆನಪಿದೆ. ನೀನು ಆಹ್ವಾನಿಸಿದ್ದೆ ಅಲ್ಲವೇ? ಆಕೆಗೆ ತಿಳಿಸುತ್ತೇನೆ. ದೇವಿ, ಸಖು ಭಕ್ತಿಗೆ ಮಂತ್ರಮುಗ್ಧನಾಗಿದ್ದೇನೆ. ನಾನು ತಕ್ಷಣವೇ ಮೋಹಿನಿ ರೂಪ ಧರಿಸಿ 5ನೇ ಮುತ್ತೈದೆಯಾಗಿ ಗುಡಿಗೆ ಹೋಗಲು ಆಸೆಯಾಗಿದೆ. ಅಯ್ಯೋ, ದೇವಿ ಕಾಣುತ್ತಿಲ್ಲವಲ್ಲ. ನನ್ನ ಮೇಲೆ ಕೋಪವೇ? ಸಖು ಸಮಸ್ಯೆಯನ್ನು ಬಗೆಹರಿಸಲು ನಾನು ಏನೂ ಮಾಡುತ್ತಿಲ್ಲವೆಂದು ನನ್ನ ಮೇಲೆ ಕೋಪಗೊಂಡಿರಬಹುದೇ? ಪಾಂಡುರಂಗ, ನಾನ್ ರುಕ್ಮಿಣಿ ದೇವಿನ ಆಹ್ವಾನಿಸಿದ ವಿಷಯ ನೀನ್ ಅವ್ರಿಗೆ ಹೇಳಿಲ್ವಾ? ಇದ್ದಕ್ಕಿದ್ದಾಗೆ ಮಲ್ಲಿಗೆ ಹೂವಿನ ಸುವಾಸನೆ ಎಲ್ಲಿಂದ ಬರ್ತಿದೆ? ನಂಬಲಾಗುತ್ತಿಲ್ಲ ದೇವಿ, ನೀನು ಈ ರೂಪದಲ್ಲಿಯೂ ಸುಂದರವಾಗಿದ್ದೀಯ. ನಾರಾಯಣ ನಾರಾಯಣ. ಸ್ವಾಮಿ ಸ್ವಾಮಿ, ತಾಯಿ ಈಗ ಹೊಸ ಅವತಾರವನ್ನೆತ್ತಿದ್ದಾರೆ. ತನ್ನ ಭಕ್ತರ ಕೋರಿಕೆ ಈಡೇರಿಸಲು ಲಕುಮಾದೇವಿ ರೂಪದಲ್ಲಿ ನಿಮಗೂ ಸಹ ತಿಳಿಸದೆ ಭೂಲೋಕಕ್ಕೆ ಕಾಲಿಟ್ಟಿದ್ದಾರೆ. ಅದಕ್ಕೆ ಆ ತಾಯಿಯನ್ನು ಮಹಾತಾಯಿ ಎಂದು ಕರೆಯುತ್ತಾರೆ. ಸ್ವಾಗತ ನಾರದ ಮಹರ್ಷಿಗಳೇ, ಕುಶಲವೇ? ನಾರಾಯಣ ನಾರಾಯಣ. ನಾನು ತುಂಬಾ ಅಮಾಯಕನು ಸ್ವಾಮಿ. ಈ ಲೋಕದ ಕಲ್ಯಾಣವನ್ನು ಗಮನದಲ್ಲಿಟ್ಟುಕೊಂಡು ಯೋಗ್ಯವಾದ ಸಮಯದಲ್ಲಿ ಯೋಗ್ಯವಾದ ಸ್ಥಳಕ್ಕೆ ಸ್ವಾಮಿಯ ಆಶೀರ್ವಾದದೊಂದಿಗೆ ನಾನು ಹೋಗುತ್ತೇನೆ. ಅದು ಸರಿಯಲ್ಲವೇ ಸ್ವಾಮಿ? ನಾನು ಬಂದಿರುವ ಕಾರಣವೇನೆಂದರೆ, ಈಗಷ್ಟೇ ಯೋಗ್ಯವಾದ ಸಮಯವೆಂದು ಯಾರೋ ಹೇಳಿದ ಹಾಗೆ ಕೇಳಿಸಿತು ಸ್ವಾಮಿ. ಧನ್ಯನಾದೆ ಮಹರ್ಷಿಗಳೇ, ನಾನು ಧನ್ಯನಾದೆ. ವಾಕ್ಚಾತುರ್ಯದಲ್ಲಿ ನಿಮ್ಮನ್ನು ಮೀರಿದವರೇ ಇಲ್ಲ. ರುಕ್ಮಿಣಿ ದೇವಿಗೂ ಸಹ ಭಕ್ತರೆಂದರೆ ನಿಮ್ಮ ಹಾಗೆ ಪ್ರಾಣ ಸ್ವಾಮಿ. ಸಕ್ಕು ಬಾಯಿಗಾಗಿ ತಮ್ಮ ರೂಪವನ್ನು ಬದಲಿಸಿಕೊಂಡು ಭೂಲೋಕಕ್ಕೆ ಕಾಲಿಟ್ಟಿದ್ದಾರೆ. ದೇವಿ ಅಲ್ಲಿಗೆ ಹೋಗಬೇಕೆಂದು ನಿಮ್ಮ ಕೋರಿಕೆ ಇತ್ತಲ್ಲವೇ ಸ್ವಾಮಿ? ಹಾಗಾಗಿ ನೀವು ಈ ನಾಟಕವನ್ನು ಆಡಿದಿರಿ. ಇದನ್ನು ಬಿಟ್ಟು ನನಗೆ ಬೇರೆ ಏನು ತಿಳಿದಿಲ್ಲ. ನಿಜವಾಗಿಯೂ ನಿಮಗೇನು ತಿಳಿಯದೆ? ನಮ್ಮ ಮಧ್ಯೆ ಕಲಹ ಸೃಷ್ಟಿಸಬೇಡಿ ಕಲಹ ಪ್ರಿಯರೇ. ದಿವ್ಯ ದೃಷ್ಟಿಯಲ್ಲಿ ನೀವು ನೋಡಿದ ದೃಶ್ಯವನ್ನು ದಯಮಾಡಿ ಮರೆತು ಬಿಡಿ. ಯಾರಿಗೂ ತಿಳಿಸಬೇಡಿ ಮಹರ್ಷಿಗಳೇ.
ಆ, ಯಾರಿಗಾದರೂ ತಿಳಿಸಿದಿರಿ ಎಂದರೆ ಇಲ್ಲ ಸಲ್ಲದ ಕಲಹಗಳಾಗುತ್ತವೆ. ನಾರಾಯಣ ನಾರಾಯಣ, ನಿಮ್ಮ ಆಜ್ಞೆ ಪಾಂಡುರಂಗ. ಸತ್ಯ ಅಗ್ನಿಯ ಹಾಗೆ ಬಹಳಷ್ಟು ಸಮಯ ಹೊರಬರದೇ ಇರದು. ನಾಲಿಗೆಯ ತುದಿಯಲ್ಲೇ ಇದೆ ಸ್ವಾಮಿ. ಇದು ಕನ್ಸ ನಿಜನಾ? ನನ್ಗೇನೂ ಅರ್ಥ ಆಗ್ತಿಲ್ಲ. ಇದಾ ವಿಷಯ? ಸೂರ್ಯನ್ ಕಿರಣಗಳು ಬಿದ್ದಿರೋದಕ್ಕೆ ನನ್ಗೆ ಹಾಗೆ ಅನಿಸ್ತಿದೆ. ನಿಜವಾಗ್ಲೂ ಎಷ್ಟು ಪ್ರಕಾಶಮಾನವಾಗಿದೆ. ಅಪ್ಪ ಯಾವಾಗ್ಲೂ ಏನೋ ಹೇಳ್ತಿರ್ತಾರಲ್ಲ, ಈಗ ನೆನ್ಪಿಗೆ ಬರ್ತಿಲ್ಲ. ಏನದು? ಏನು? ದಿವ್ಯ. ಅದು ದಿವ್ಯವಾದ ತೇಜಸ್ಸು. ಅದು ಅದ್ಭುತವಾಗಿರುತ್ತೆ. ಅದರಿಂದ ಆಚೆ ಬರ್ಬೇಕಂತಾನೆ ಅನ್ಸೋದಿಲ್ಲ. ನೀವ್ಯಾರು?